ವಿಜಯನಗರ ಸಾಮ್ರಾಜ್ಯದಲ್ಲಂತೂ ಬೀದಿ ಬೀದಿಯಲ್ಲಿ ವಜ್ರ ವೈಡೂರ್ಯಗಳೆಲ್ಲವನ್ನ ಸೇರ್ನಲ್ಲಿ ಅಳೆದು ಕೊಡ್ತಾ ಇದ್ರು. ಭಾರತದಿಂದ ಬ್ರಿಟಿಷರು ಲೂಟಿ ಮಾಡಿದಂತ ಆಸ್ತಿ ಎಷ್ಟು ಅಂತ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನೀವಿದನ್ನ ಓದೇ ಇರ್ತೀರಾ. ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಬರೋದಕ್ಕೂ ಮುನ್ನ ನಮ್ಮ ದೇಶ ಸಮೃದ್ಧವಾಗಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಂತೂ ಬೀದಿ ಬೀದಿಯಲ್ಲಿ ವಜ್ರ ವೈಡೂರ್ಯಗಳೆಲ್ಲವನ್ನ ಸೇರ್ನಲ್ಲಿ ಅಳೆದು ಕೊಡ್ತಾ ಇದ್ರು. ಭಾರತ ಅಷ್ಟೊಂದು ವೈಭವದಿಂದ ಇತ್ತು ಅನ್ನೋದನ್ನ ನಮ್ಮ ಹಿಸ್ಟ್ರಿ ಪುಸ್ತಕದಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಓದೇ ಇರ್ತೀವಿ. ಬ್ರಿಟಿಷರು 200ಕ್ಕೂ ಹೆಚ್ಚು ವರ್ಷಗಳ ಕಾಲ ಇಲ್ಲಿ ಆಡಳಿತವನ್ನ ಮಾಡಿದ್ರು. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂತ ವ್ಯಾಪಾರದ ಹೆಸರಿನಲ್ಲಿ ಇಲ್ಲಿ ಬಂದು ಇಲ್ಲೇ ಇದ್ದು ಲೂಟಿ ಮಾಡಿ 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 ಭಾರತವನ್ನೇ ಸಂಪೂರ್ಣ ಆಕ್ರಮಣವನ್ನ ಮಾಡಿ ಇಲ್ಲಿ ಆಡಳಿತವನ್ನ ನಡೆಸಿದ್ರು. ಆ ಕರಾಳ ದಿನ ಎಲ್ಲರ ಕಣ್ಮುಂದೆ ಇದ್ದೇ ಇರುತ್ತೆ. ಪುಸ್ತಕದಲ್ಲಿ ಓದಿರ್ತೀವಿ, ಕೇಳಿರ್ತೀವಿ. ಆದ್ರೆ ಪ್ರತಿ ಬಾರಿ ಒಂದು ಪ್ರಶ್ನೆ ಬರುತ್ತೆ, ಭಾರತದಿಂದ ಬ್ರಿಟಿಷರು ಲೂಟಿ ಮಾಡಿದಂತ ಆಸ್ತಿ ಎಷ್ಟು ಅಂತ. ಅನೇಕ ವರದಿಗಳು ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಹೇಳುತ್ತೆ. ಸದ್ಯ ಅಂತಾರಾಷ್ಟ್ರೀಯ ಆಕ್ಸ್ಫಾಮ್ ವರದಿ ಈ ಬಗ್ಗೆ ಒಂದು ಬೆಚ್ಚಿ ಬೀಳಿಸುವ ಸಂಗತಿಯನ್ನ ಹೊರಬಿಟ್ಟಿದೆ. ಅದರಲ್ಲಿ ಭಾರತದಿಂದ ಬ್ರಿಟಿಷರು ಎಷ್ಟು ಕೋಟಿ ಕೋಟಿ ಮೊತ್ತವನ್ನ ಲೂಟಿ ಮಾಡಿದ್ದಾರೆ ಎನ್ನುವಂತ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬ್ರಿಟಿಷರು ನೇರವಾಗಿ ಭಾರತವನ್ನ ಆಕ್ರಮಣ ಮಾಡಿದ್ದಲ್ಲ, ವ್ಯಾಪಾರಿಗಳಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕವಾಗಿ ಇಲ್ಲಿಗೆ ಬಂದು ನಂತರ ದಿನದಲ್ಲಿ ಆಡಳಿತವನ್ನ ಮಾಡಿದ್ರು ಅಂತ ಇತಿಹಾಸದ ಪುಸ್ತಕಗಳು ಸಾರಿ ಹೇಳುತ್ತೆ. ಬ್ರಿಟಿಷರು 1757ರಿಂದ 1947ರವರೆಗೆ ಅಂದ್ರೆ 190 ವರ್ಷಗಳ ಕಾಲ ಭಾರತವನ್ನ ಆಳಿದ್ರು. ಇನ್ನು ಬೇರೆ ಬೇರೆ ಇತಿಹಾಸಕಾರರ ಪ್ರಕಾರ ಭಾರತವನ್ನ ಬ್ರಿಟಿಷರು 200ಕ್ಕೂ ಹೆಚ್ಚು ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ ಅನ್ನೋ ಉಲ್ಲೇಖ ಇದೆ. ಆದ್ರೆ ಬ್ಯಾಟಲ್ ಆಫ್ ಪ್ಲಾಸಿ ಕದನದ ನಂತರ ಇಡೀ ಭಾರತದ ಚಿತ್ರಣ, ಅಂದ್ರೆ ಭಾರತದ ಸಂಪೂರ್ಣ ಹಿಡಿತವನ್ನ ಬ್ರಿಟಿಷರು ಹಿಡಿದು ಬಿಟ್ಟಿದ್ರು. ಇನ್ನು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಭಾರತವನ್ನ ವ್ಯವಸ್ಥಿತವಾಗಿ ಲೂಟಿ ಮಾಡಲಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ ಇದು. ಆದ್ರೆ ವ್ಯಾಪಾರದ ಹೆಸರಲ್ಲಿ ಭಾರತಕ್ಕೆ ಕಾಲಿಟ್ಟಂತ ಇಂಗ್ಲಿಷರು ಭಾರತದಿಂದ ಲೂಟಿ ಮಾಡಿದ ಸಂಪತ್ತಿನ ಮೌಲ್ಯ ಎಷ್ಟು ಗೊತ್ತೇನು? ಇಂದಿನ ರೂಪಾಯಿಯಲ್ಲಿ ಲೆಕ್ಕ ಹಾಕಿದ್ರೆ 5,000 ಲಕ್ಷ ಕೋಟಿ ರೂಪಾಯಿ. ಹೌದು, ಈ ಬಗ್ಗೆ ಆಕ್ಸ್ಫಾಮ್ ಬಿಡುಗಡೆ ಮಾಡಿದ ವರದಿಯಲ್ಲಿ ಪ್ರಸ್ತಾಪ ಇದೆ. ಬ್ರಿಟಿಷರ ಅವಧಿಯಲ್ಲಿ ಭಾರತ ಒಂದರಿಂದಲೇ 5,609 ಲಕ್ಷ ಕೋಟಿ ರೂಪಾಯಿಯನ್ನ ಲೂಟಿ ಮಾಡಲಾಗಿದೆಯಂತೆ. ಇದರಲ್ಲಿ 2,925 ಲಕ್ಷ ಕೋಟಿ ರೂಪಾಯಿನಷ್ಟು ಸಂಪತ್ತು ಅಂದ್ರೆ 10% ಬ್ರಿಟನ್ ಶ್ರೀಮಂತರ ಪಾಲಾಗಿದೆ ಅಂತ ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಸಂಸ್ಥೆಯ ವಿಶ್ವ ಸಮಾನತೆ ವರದಿಯಲ್ಲೇ ಉಲ್ಲೇಖವಾಗಿದೆ. ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಭಾರತ ಒಂದರಿಂದಲೇ 5,609 ಲಕ್ಷ ಕೋಟಿ ರೂಪಾಯಿಯನ್ನ ಲೂಟಿ ಹೊಡೆದಿದ್ದಾರಂತೆ ಬ್ರಿಟಿಷರು. ಇದರಲ್ಲಿ 2,925 ಲಕ್ಷ ಕೋಟಿ ರೂಪಾಯಿನಷ್ಟು ಸಂಪತ್ತನ್ನ ಅಂದ್ರೆ 10%ರಷ್ಟಿದ್ದ ಬ್ರಿಟನ್ ಶ್ರೀಮಂತರ ಪಾಲಾಗಿದೆ ಅಂತ ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಸಂಸ್ಥೆಯ ವಿಶ್ವ ಸಮಾನತೆಯ ವರದಿಯಲ್ಲಿ ಉಲ್ಲೇಖ ಆಗಿದೆ. ಸದ್ಯ ದಾವೋಸ್ನಲ್ಲಿ ಪ್ರಾರಂಭವಾಗಿರುವ ವಿಶ್ವ ಆರ್ಥಿಕ ಫೋರಂನ ಮೊದಲ ದಿನವಾದ ಸೋಮವಾರ ಬಿಡುಗಡೆ ಮಾಡಿದ ಟೇಕರ್ಸ್ ನಾಟ್ ಮೇಕರ್ಸ್ ಎನ್ನುವಂತ ಚರ್ಚೆಯ ಹೊತ್ತಲ್ಲಿ ಉಲ್ಲೇಖ ಆಗಿದೆ. ದಾವೋಸ್ನಲ್ಲಿ ಪ್ರಾರಂಭವಾಗಿರುವ ವಿಶ್ವ ಆರ್ಥಿಕ ಫೋರಂನ ಮೊದಲ ದಿನದ ಕಾರ್ಯಕ್ರಮದಲ್ಲಿ ಟೇಕರ್ಸ್ ನಾಟ್ ಮೇಕರ್ಸ್, ಪಡೆದವರು ಸೃಷ್ಟಿಸಿದವರಲ್ಲ ಅನ್ನೋ ಹೆಸರಿನ ವರದಿಯು ಬಹುರಾಷ್ಟ್ರೀಯ ಕಾರ್ಪೊರೇಷನ್ಗಳು ಇನ್ನು ಅವರ ಆಡಳಿತ ಸೃಷ್ಟಿ ಅಷ್ಟೇ ಈ ಎಲ್ಲ ಕಾಲದಲ್ಲಿ ಯಾವ ರೀತಿಯಾಗಿ ಲೂಟಿಯನ್ನ ನಡೆಸ್ತಾ ಇದ್ರು ಅನ್ನೋ ಬಗ್ಗೆ ಕಂಪ್ಲೀಟ್ ಚಿತ್ರಣವನ್ನ ಬೆಚ್ಚಿಟ್ಟಿದ್ದಾರೆ. ಇನ್ನು ವಿಶ್ವದ 60% ಶತಕೋಟ್ಯಾಧೀಶರ ಸಂಪತ್ತಿಗೆ ಪಿತ್ರಾರ್ಜಿತ, ಏಕಸ್ವಾಮ್ಯ ಮತ್ತು ಬಂಡವಾಳಶಾಹಿ ಸಂಪರ್ಕಗಳೇ ಮೂಲ ಅಂತ ತಿಳಿಸಿದ್ದಾರೆ. 2034ರಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ಇವರಿಂದ ಮುಂದಿನ ತಲೆಮಾರಿಗೆ ಹಸ್ತಾಂತರ ಆಗುತ್ತೆ ಅಂತ ಅಂದಾಜಿಸುವ ವರದಿ ಕೂಡ ಈಗ ಹೊರಬಿದ್ದಿದೆ. ಈ ಮೂಲಕ ಸಂಪತ್ತು ಮುಂದೆಯೂ ಕೂಡ ಕೇವಲ ಕೆಲವರ ಕೈಯಲ್ಲಿ ಕ್ರೋಢೀಕರಣ ಆಗುತ್ತೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ.
ಇನ್ನು 1750ರಲ್ಲಿ ಭಾರತ ಉಪಖಂಡವು ಅಂತಾರಾಷ್ಟ್ರೀಯ ಕೈಗಾರಿಕಾ ಉತ್ಪಾದನೆಯಲ್ಲಿ 25% ಪಾಲನ್ನ ಹೊಂದಿತ್ತು. ಅಂದ್ರೆ ದೊಡ್ಡ ಪಾಲೆ ಭಾರತದಾಗಿತ್ತು. ಆದ್ರೆ 1900ರಲ್ಲಿ ಇದು ಕೇವಲ 2%ಕ್ಕೆ ಇಳಿಮುಖವನ್ನ ನೋಡಿತು. ಇದಕ್ಕೆ ಬ್ರಿಟಿಷರು ಏಷ್ಯಾದ ಜವಳಿ ಉದ್ಯಮದ ವಿಚಾರವಾಗಿ ಅನುಸರಿಸಿದಂತ ನೀತಿಗಳೇ ಕಾರಣ ಅಂತ ಆಕ್ಸ್ಫಾಮ್ ತಿಳಿಸಿದೆ. ಇನ್ನು ವಿಶ್ವದಲ್ಲಿ ಬಿಲಿಯನರ್ಗಳ ಸಂಪತ್ತು ಹೆಚ್ಚಾಗ್ತಾ ಇದೆ. 2024ರ ವರ್ಷ ಒಂದರಲ್ಲೇ ಬಿಲಿಯನರ್ಗಳ ಸಂಪತ್ತು 1.7 ಲಕ್ಷ ಕೋಟಿ ಲಕ್ಷದಷ್ಟು ಹೆಚ್ಚಾಗುತ್ತೆ ಅಂತೆ. ಅವರ ಒಟ್ಟಾರೆ ಸಂಪತ್ತು 13 ಲಕ್ಷ ಕೋಟಿಗೆ ತಲುಪಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಅವರ ಸಂಪತ್ತು 3 ಪಟ್ಟು ವೇಗವಾಗಿ ಈ ಹೆಚ್ಚಳ ಆಗಿದೆ ಅಂತ ಆಕ್ಸ್ಫಾಮ್ ವರದಿ ತಿಳಿಸಿದೆ. ಒಟ್ಟಲ್ಲಿ ವ್ಯಾಪಾರದ ಹೆಸರಿನಲ್ಲಿ ಭಾರತಕ್ಕೆ ಬಂದು ಭಾರತೀಯರ ಮೇಲೆ ಆಡಳಿತವನ್ನ ಮಾಡಿದಂತಹ ಆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನೋ ಕುಖ್ಯಾತಿ ಪಡೆದಿರುವಂತಹ ಬ್ರಿಟಿಷರು ಭಾರತದಿಂದ ಲೂಟಿ ಮಾಡಿದ್ದು 5,000 ಲಕ್ಷ ಕೋಟಿ ರೂಪಾಯಿ ಅಂತ ಆಕ್ಸ್ಫಾಮ್ ಈಗ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ನೋಡಿದ್ರಲ್ಲ ವೀಕ್ಷಕರೇ, ಆಕ್ಸ್ಫಾಮ್ ವರದಿ ಏನು ಹೇಳುತ್ತೆ ಅಂತ. ಇಷ್ಟು ಲಕ್ಷ ಕೋಟಿ ಲೆಕ್ಕಾಚಾರ ಒಂದು ಕಡೆ ಬಿಟ್ಬಿಡಿ. ಬ್ರಿಟಿಷರಿಂದ ಭಾರತೀಯರಿಗೆ ಆದಂತ ಆ ಕ್ರೌರ್ಯ, ದೌರ್ಜನ್ಯ, ಮಾನಸಿಕ ಖಿನ್ನತೆಗಳನ್ನ ಅಳೆದು ತೂಗೋಕೆ ಸಾಧ್ಯನಾ? ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಆದ್ರೆ ಭಾರತ ಈಗ ವಿಶ್ವ ಗುರು ಆಗ್ತಾ, ಬಲಿಷ್ಠ ದೇಶ ಆಗ್ತಾ ಮುನ್ನುಗ್ತಾ ಇದೆ. ಇದು ನಮ್ಮೆಲ್ಲರ ಹೆಮ್ಮೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.